ಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗಮದಾನ್ಮುದಾ ರಘುವರ್ಯೋ ಮುದಂ ದದ್ಯಾತ್ ಕಾಮಿತಾರ್ಥ ಪ್ರದಾಯಕಃ. ಒಮ್ಮೆ ರಘುವರ್ಯ ತೀರ್ಥ ಸ್ವಾಮಿಗಳು ತಮ್ಮ ಪ್ರಯಾಣದ ವೇಳೆ ಭೀಮರತಿ ನದಿಯ ಬಳಿ ಮ್ಲೇಂಛನ ಆಡಳಿತ ಮಣಿಪುರ ಎಂಬ ಹೆಸರಿನ ಸ್ಥಳಕ್ಕೆ ಭೇಟಿ ಇದ್ದಾಗ ಮೂಲ ರಾಮದೇವರ ಪೆಟ್ಟಿಗೆಯನ್ನು ಸ್ವಯಂ ತಾವೇ ಹೊತ್ತು ನದಿಯನ್ನು ದಾಟಿದರು. ಆ ಸಮಯದಲ್ಲಿ ಭೀಮರತಿ ನದಿ ತನ್ನಷ್ಟಕ್ಕೆ ತಾನೇ ಸ್ವಾಮಿಗಳಿಗೆ ಹೋಗಲು ದಾರಿ ಮಾಡಿಕೊಟ್ಟಿತಂತೆ. ಹಿಂದೆ ವಸುದೇವ ಕೃಷ್ಣನ ಹೊತ್ತು ಯಮುನೆಯ ದಾಟುವಾಗ ಯಮುನೆಯ ದಾರಿ ಕೊಟ್ಟಂತೆ ಇಲ್ಲಿ ರಾಮಚಂದ್ರ ದೇವರ ಹೊತ್ತು ರಘುವರ್ಯ ತೀರ್ಥರಿಗೆ ಭೀಮರತಿ ದಾರಿ ನೀಡಿತಂತೆ. ರಘುವರ್ಯ ತೀರ್ಥರು ಒಬ್ಬ ಹಿಂದೂ ತತ್ವಜ್ಞಾನಿ, ವಿದ್ವಾಂಸ, ದೇವತಾಶಾಸ್ತ್ರಜ್ಞ ಮತ್ತು ಸಂತರಾಗಿದ್ದರು. ಶ್ರೀ ಉತ್ತರಾದಿ ಮಠದ ಪೀಠಾಧಿಪತಿಗಳಾಗಿ ಸೇವೆ ಸಲ್ಲಿಸಿದ್ದರು. ಅವರು ಮಧ್ವಾಚಾರ್ಯರ ಅನುಕ್ರಮದಲ್ಲಿ 13ನೇಯವರು. ಸಂಪ್ರದಾಯಕ ಪ್ರಕಾರ ಶ್ರೀ ರಘುವರ್ಯ ತೀರ್ಥರು ತಮ್ಮ ಶಿಷ್ಯರಿಗೆ ಪ್ರಸಿದ್ಧ ಜಯತೀರ್ಥ ನ್ಯಾಯಸುಧಾವನ್ನು 7 ಬಾರಿ ಕಲಿಸಿದರು. ಕರ್ನಾಟಕದ ಆನೆಗುಂದಿಯ ನವ ಬೃಂದಾವನದಲ್ಲಿರುವ ಶ್ರೀ ರಘುವರ್ಯ ತೀರ್ಥರ ಬೃಂದಾವನವಿದೆ. ಇವತ್ತು ಮಧ್ಯಾರಾಧನೆ ಜರುಗಿತು. ಆ ಸಂಭ್ರಮದ ಈ ತುಣುಕನ್ನು ತಾವುಗಳು ನೋಡಿ ಮತ್ತು ಆನಂದಿಸಿ. महाप्रवाहिनी भीमा यस्य मार्गमदान्मुदा रघुवर्यो मुदं दद्यात् कामितार्थप्रदायकः. Kita